ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ವೇದಾಂತ ಪ್ರಬಂಧವಾದ ಸದ್ದರ್ಶನಂ ಗ್ರಂಥದ ಅಣ್ಣನವರ ಅನುವಾದದ ಪದ್ಯಮಾಲಿಕೆಯ ಇದು ಕೊನೆಯ ಕಂತು. ಸಾಧಕ ಸಿದ್ಧಿ, ಕರ್ತೃತ್ವ ಭೋಕ್ತೃತ್ವ, ಬಂಧ ಮೋಕ್ಷ ಇವುಗಳೆಲ್ಲವೂ ಐಂದ್ರಜಾಲಿಕನ ಆಟದ ಮಾಯೆಯಂತೆ, ಮನಸ್ಸಿನ ವಿಕಲ್ಪಗಳು ಮಾತ್ರ. ನಿಜವಾದ ಮುಕ್ತಿಯು ಎಂದಿಗೂ ನಮ್ಮಿಂದ ದೂರವಾಗಿದ್ದಿಲ್ಲ, ಅದನ್ನು ಗಳಿಸಬೇಕಾದದ್ದೂ ಅಲ್ಲ. ಅದನ್ನು ಹೊರಗಿನಿಂದ ತಂದುಕೊಳ್ಳಬೇಕಾದದ್ದು ಎನ್ನುವುದು ಕಾಲ್ಪನಿಕವಾದ ಅಹಂಬುದ್ಧಿಯ ಕಾಲ್ಪನಿಕವಾದ ವಿಚಾರ. ಅಂತಹ ಅಹಂವೃತ್ತಿಯನ್ನು ದಾರಿಗೆ ಅಡ್ಡಬರದಂತೆ ಪಕ್ಕಕ್ಕೆ ಸರಿಸಿದರೆ ಸಾಕು, ಅದು ತಾನಾಗಿಯೇ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ. ಆತ್ಮಸ್ವರೂಪವು ತಾನೇ ತಾನಾಗಿ ಪ್ರಕಾಶಿಸುತ್ತದೆ ಎಂದು ಸಾರುವ ಈ ಕಟ್ಟಕಡೆಯ ಭಾಗವನ್ನು ಬನ್ನಿ ಕೇಳೋಣ. ಒಂದು ವೇಳೆ ಆತ್ಮಸ್ವರೂಪವು ಸಹಜವಾಗಿಯೇ ಸಿದ್ಧವಾಗಿರುವುದು ಎಂದಾದರೆ ಅದರ ನೆಲೆಯು ಸಿಗದಿರುವುದಕ್ಕೆ ಕಾರಣವಾದರೂ ಏನು ಎಂದು ಈಗ ಮಾಯಾವಿಲಾಸದ ಕುರಿತು ಹೇಳುತ್ತಾರೆ. ಹೃತ್ಪ್ರಾಪ್ಯ ಸದ್ಧಾಮ ನಿಜಸ್ವರೂಪೇ ಸ್ವಭಾವಸಿದ್ಧೇನುಪಲಭ್ಯ ನಿಷ್ಠಾಂ ಮಾಯಾವಿಲಾಸತ್ಸದಸತ್ಸರೂಪ ವಿರೂಪನಾನೈಕಮುಖ ಪ್ರವಾದಾಹ. ಹೃದಯಧಾಮದಿ ತನ್ನ ರೂಪದಿ ನಿಲ್ಲದಿರುತ್ತಲೆ ಆತ್ಮನನುತ ಸಗುಣ ನಿರ್ಗುಣ ಏಕಾನೇಕನು ಎಂದು ವಾದಿಪುದು. ಮಾಯಯಾಟವು ಆದ್ದರಿಂದಲೇ ಅರ್ಥಹೀನವು ಎಂದು ತಿಳಿಸುತ್ತ ಬಿಟ್ಟುವಾದವ ನಿಲ್ಲು ಆತ್ಮದಿ ಎಂದು ಪೇಳುವರು. ಆತ್ಮಲಾಭವೊಂದನ್ನು ಹೊರತುಪಡಿಸಿ ಪರಮಸಿದ್ಧಿಯು ಇನ್ನೊಂದಿಲ್ಲ. ಉಳಿದವೆಲ್ಲವೂ ಕೇವಲ ಸ್ವಪ್ನ ಸದೃಶದಂತೆ ಎನ್ನುವುದನ್ನು ಸ್ಪಷ್ಟಪಡಿಸಿ ಹೇಳುತ್ತಾರೆ. ಸಿದ್ಧಸ್ಯ ವಿತ್ತಿಸ್ಸತ ಏವ ಸಿದ್ಧಿಃ ಸ್ವಪ್ನೋಪಮಾನಾಃ ಖಲು ಸಿದ್ಧಯೋನ್ಯಾಃ ಸ್ವಪ್ನ ಪ್ರಬುದ್ಧಸ್ಯ ಕತನ್ನು ಸತ್ಯಃ ಸತಿಸ್ಥಿತಃ ಕಿಂ ಪುನರೇತಿ ಮಾಯಾಂ. ಸಿದ್ಧವಿರುವಾತ್ಮನನು ತಿಳಿಯುವುದೇ ನಿಜದಿ ಸಿದ್ಧಿಯು ಎಂದು ತಿಳಿಯುವುದು. ದೂರಶ್ರವಣ ಪವಾಡವೆಲ್ಲವೂ ಇತರ ಸಿದ್ಧಿಗಳು. ಕನಸಿನ ಸಂಪದವು ಇಂಥವು. ಸತ್ಯದಲ್ಲಿ ನೆಲೆ ನಿಂತ ಮನುಜನು ಬೀಳದಲೆ ಮಾಯೆಯ ಬಲೆಗೆ ಸದಾ ಉಳಿಯುವನು. ದೇಹಾತ್ಮಭಾವವು ಇರುವವರೆಗೆ ಮಾತ್ರ ಸೋಹಂ ಎಂಬ ಚಿಂತನೆಯ ಪ್ರಯೋಜನವು. ಅದರ ಮುಂದಕ್ಕೆ ಅಲ್ಲ ಎನ್ನುವುದು ಮುಂದಿನ ಪದ್ಯ. ಸೋಹಂ ವಿಚಾರೋ ವಪುರಾತ್ಮಭಾವೇ ಸಾಹಾಯ್ಯಕಾರಿ ಪರಮಾರ್ಗಣಸ್ಯ ಸ್ವಾತ್ಮೈಕ್ಯ ಸಿದ್ಧೌ ಚ ಪುನರ್ನಿರರ್ಥೋ ಯಥಾ ನರತ್ವ ಪ್ರಮಿತಿರ್ನರಸ್ಯ. ದೇಹ ನಾನೆಂದೆನುತ ತಿಳಿದವ ಸೋಹಂ ಚಿಂತನೆಯನ್ನು ಮಾಡುವುದು ಸಾಕ್ಷಾತ್ಕಾರವ ಪಡೆಯಲದು ಸಹಾಯವಾಗುವುದು. ಆತ್ಮನಲೆ ನೆಲೆಸಿರುವ ಮನುಜಗೆ ಅದರ ಅಗತ್ಯವಿರುವುದಿಲ್ಲವೂ. ಅದರಲ್ಲೇ ಅವನಿರುವ ಕಾರಣ ನೆನಪು ಬೇಕಿಲ್ಲ. ನಿತ್ಯ ಸಿದ್ಧವಾದ ಆತ್ಮವೇ ಸತ್ಸ್ವರೂಪವು. ಹೀಗೆನ್ನುವುದನ್ನು ಈ ಪದ್ಯವು ಪ್ರಸಿದ್ಧವಾದ 10 ಜನ ಗಾಂಪರ ಕಥೆಯ ದೃಷ್ಟಾಂತದ ಮೂಲಕ ಹೇಳುತ್ತದೆ. 10 ಜನರ ತಂಡವೊಂದು ನದಿಯನ್ನು ದಾಟಿತು. ಎಲ್ಲರೂ ಸುರಕ್ಷಿತವಾಗಿ ನದಿಯನ್ನು ದಾಟಿದರೋ ಎಂದು ತಿಳಿಯಲು ಎಣಿಸಿದಾಗ ಒಬ್ಬೊಬ್ಬರಿಗೂ 9 ಜನ ಮಾತ್ರ ಇದ್ದುದು ಕಂಡುಬಂದಿತು. ಆಗ ಪರಮಕಾರುಣಿಕನಾದ ಗುರುವಿನಂತೆ ಬಂದ ದಾರಿಹೋಕನೊಬ್ಬನು ಆ 10ನೆಯವನು ನೀನೇ ಎನ್ನುವುದಾಗಿ ತೋರಿಸಿಕೊಟ್ಟ ಕಥೆಯೇ ಇಲ್ಲಿ ಹೇಳಿರುವ ದೃಷ್ಟಾಂತ. ಜ್ಞಾನಲಾಭದ ನಂತರ ಮಾಡುವುದಕ್ಕೆ ಇನ್ನೇನು ಉಳಿದಿರುವುದಿಲ್ಲ ಎನ್ನುವ ಅರ್ಥದ ಹಿಂದಿನ ಪದ್ಯವನ್ನು ಈ ಸಂದರ್ಭದಲ್ಲಿ ಗಮನಿಸಿಕೊಳ್ಳಬಹುದು. ದ್ವೈತಂ ವಿಚಾರೇ ಪರಮಾರ್ಥಬೋಧೆ ತ್ವದ್ವೈತಮಿತ್ಯೇಷನ ಸಾಧುವಾದಃ ಗವೇಷಣಾತ್ ಪ್ರಾಕ್ ದಶಮೇ ವಿನಷ್ಟೇ ಪಶ್ಚಾಚ್ಚ ಲಬ್ಧೇ ದಶಮತ್ವಮೇಕಂ. ದ್ವೈತವಿಹುದು ವಿಚಾರ ಕಾಲದಿ ಜ್ಞಾನ ಪಡೆದರದ್ವೈತ ಸಿದ್ಧಿಯೋ ಎಂಬ ವಾದವು ಸಾಧುವಲ್ಲವು ನಿಜವ ತಿಳಿಯುವಡೆ. ಕಳೆದು ಹೋದನು 10ನೆಯವನು ಎಂದು ಎಣಿಸಿದ ರೀತಿ ಇರುವುದು. 10ನೆಯವನು ಕಳೆದೇ ಇಲ್ಲವು ಅಂತೆ ಅದ್ವೈತ. ಕರ್ತೃತ್ವವನ್ನು ಪರಿತ್ಯಜಿಸುವುದಷ್ಟೇ ಸಂಚಿತ, ಪ್ರಾರಬ್ಧ ಮತ್ತು ಆಗಾಮಿಗಳೆಂಬ ಕರ್ಮತ್ರಯದ ನಾಶಕ್ಕೆ ಸಾಕು. ಮುಕ್ತಿ ಎಂದರೆ
ಅದೇ ಎನ್ನುತ್ತದೆ ಮುಂದಿನ ಶ್ಲೋಕ. ಕರೋಮಿ ಕರ್ಮೇತಿ ನರೋ ವಿಜಾನನ್ ಬಾಧ್ಯೋ ಭವೇತ್ ಕರ್ಮ ಫಲಂಚ ಭೋಕ್ತುಂ ವಿಚಾರಧೂತ ಹೃದಯ ಕರ್ತೃತಾ ಚೇತ್ ಕರ್ಮತ್ರಯಂ ನಶ್ಯತಿ ಸೈವ ಮುಕ್ತಿ. ಕರ್ಮವನ್ನು ನಾ ಮಾಡುವೆನೆಂದರೆ ಫಲದ ಭೋಗಕ್ಕೆ ಬಾಧ್ಯನಾಗುವ ಕರ್ತೃಭಾವ ವಿಚಾರ ಮೂಲಕ ನಾಶವಾಗುವುದು. ಕರ್ತೃಭಾವವು ಇಲ್ಲದಿರ್ದೊಡೆ ಸಂಚಿತವೂ ಪ್ರಾರಬ್ಧವೂ ಆಗಾಮಿತ್ರಯವೂ ನಾಶ ಹೊಂದುತ್ತ ಮುಕ್ತಿ ಎನಿಸುವುದು. ಹಾಗಾಗಿ ಸತ್ಯಸ್ವರೂಪನಾದ ಆತ್ಮನಿಗೆ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ ಎನ್ನುವ ಮುಂದಿನ ಪದ್ಯವು ಶ್ರೀ ಗೌಡಪಾದಾಚಾರ್ಯರ ಪ್ರಸಿದ್ಧವಾದ ಕಾರಿಕೆಯನ್ನು ನೆನಪಿಸುತ್ತದೆ. ನ ನಿರೋಧೋ ನ ಚೋತ್ಪತ್ತಿರ್ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷುರ್ನ ವೈಮುಕ್ತ ಇತ್ಯೇಷಾ ಪರಮಾರ್ಥತಾ. ಬದ್ಧತ್ವಭಾವೇ ಸತಿ ಮೋಕ್ಷಚಿಂತಾ ಬಂಧಸ್ತು ಕಸ್ಯೇತಿ ವಿಚಾರಣೇನ ಸಿದ್ಧೇ ಸ್ವಯಂ ಸ್ವಾತ್ಮನಿ ನಿತ್ಯಮುಕ್ತೆ ಕ್ವ ಬಂಧಚಿಂತಾ ಕ್ವ ಚ ಮೋಕ್ಷಚಿಂತಾ. ನಾನು ಬಂಧನದಲ್ಲಿ ಇರುವೆನು ಎಂಬ ಭಾವನೆ ಇರುವವರೆಗೂ ಎಂತು ನಾ ಮೋಕ್ಷವನ್ನು ಗಳಿಸಲಿ ಎಂಬ ಚಿಂತೆ ಇದೆ. ಯಾರಿಗಿರುವುದು ಬಂಧವೆಂಬುದು ಎಂಬ ವಿಚಾರ ಆತ್ಮನಿಷ್ಠೆಗೆ ದಾರಿಯಾಗುತ್ತಾ ಬಂಧ ಮೋಕ್ಷದ ಚಿಂತೆ ಅಳಿಯುವುದು. ಮೂರು ತೆರನಾದ ಮುಕ್ತಿಗಳಿಗಿಂತ ವಿಲಕ್ಷಣವಾದ ಅಂದರೆ ಭಿನ್ನವಾದ ಪರಮಾರ್ಥ ಮುಕ್ತಿಯು ಎಂದರೆ ಅಹಂಬುದ್ಧಿಯ ನಾಶರೂಪವಾದದ್ದು ಎಂದು ತಿಳಿಯಪಡಿಸುತ್ತಾರೆ. ರೂಪಿಣ್ಯರೂಪಿಣ್ಯುಭಯಾತ್ಮಿಕಾ ಚ ಮುಕ್ತಿಸ್ತ್ರಿರೂಪೇತಿ ವಿದೋ ವದಂತಿ ಇದಂ ತ್ರಯಂ ಯಾ ವಿವಿನಕ್ತ್ಯಹಂ ಧೀಃ ತಸ್ಯಾಃ ಪ್ರಣಾಶಃ ಪರಮಾರ್ಥ ಮುಕ್ತಿ. ಮೂರು ತರಹದ ಮುಕ್ತಿ ಇರುವುದು, ರೂಪಸಹಿತವು ರೂಪರಹಿತವು ಹಾಗೂ ಎರಡೂ ತೆರನ ಮುಕ್ತಿಯು ಎಂದು ಪೇಳುವರು. ಇಂಥ ಮೂರೂ ತೆರನ ಮುಕ್ತಿಯ ಯೋಚಿಸುವ ಈ ಅಹಂಬುದ್ಧಿಯು ಪೂರ್ಣ ನಾಶವ ಹೊಂದಿದಾಗಲೇ ನಿಜದಿ ಮುಕ್ತಿಯದು. ಸತ್ಸ್ವರೂಪದಲ್ಲಿ ನೆಲೆಯನ್ನು ಕಂಡುಕೊಳ್ಳುವುದೇ ಪರಮಸಿದ್ಧಿ, ಪರಮಮುಕ್ತಿ ಎನ್ನುವುದನ್ನು ಮತ್ತೆ ಮತ್ತೆ ಉಪದೇಶಿಸುತ್ತಾ ಭಗವಾನ್ ಶ್ರೀ ರಮಣ ಮಹರ್ಷಿಯವರು ಅಹಂಬುದ್ಧಿಯ ನಾಶವೇ ಮೋಕ್ಷವು ಎನ್ನುವುದನ್ನು ಪ್ರತಿಪಾದಿಸುತ್ತಾ ಈ ಸದ್ದರ್ಶನವೆಂಬ ಶಾಸ್ತ್ರವನ್ನು ಪರಿಸಮಾಪ್ತಿಗೊಳಿಸುತ್ತಾರೆ. ಮುಂದಿನದೆರಡು ಮಂಗಳ ಪದ್ಯಗಳು. ಸದ್ದರ್ಶನಂ ದ್ರಾವಿಡ ವಾಂಗ್ನಿಬದ್ಧಂ ಮಹರ್ಷಿಣ ಶ್ರೀರಮಣೇನ ಶುದ್ಧಂ ಪ್ರಬಂಧಮುತ್ಕೃಷ್ಟಮಮರ್ತ್ಯವಾಣ್ಯಾಂ ಅನೂದ್ಯ ವಾಸಿಷ್ಠಮುನಿರ್ವ್ಯತಾನೀತ್. ಸತ್ತತ್ವಸಾರಂ ಸರಳಂ ದಧಾನ ಮುಮುಕ್ಷುಲೋಕಾಯ ಮುದಂ ದದಾನ ಅಮಾನುಷ ಶ್ರೀರಮಣೀಯ ವಾಣಿ ಮಯೂಕಭಿತ್ತಿರ್ಮುನಿವಾಗ್ವಿಭಾತಿ. ಇಂಥ ಕೃತಿಯನ್ನು ತಮಿಳಿನಲ್ಲಿ ಶ್ರೀ ರಮಣ ಮಹರ್ಷಿ ರಚಿಸಿ ಇರುವರು. ಅದನ್ನು ಶ್ರೀ ವಾಸಿಷ್ಠ ಮುನಿಗಳು ಗೀರ್ವಾಣಿಸಿಹರು. ಮುಮುಕ್ಷುಗಳಿಗಾನಂದ ನೀಡುವ ಆತ್ಮತತ್ವದ ಸಾರ ವಿವರಿಸಿ ತಿಳಿಸಿರುವ ಸದ್ದರ್ಶನವಿದು ಪರಮ ಪಾವನವು. ಭಗವಾನ್ ಶ್ರೀ ರಮಣ ಮಹರ್ಷಿಗಳಿಂದ ಪ್ರಣೀತವಾದ ಶ್ರೀ ವಾಸಿಷ್ಠ ಗಣಪತಿ ಮುನಿಗಳಿಂದ ಸಂಸ್ಕೃತಕ್ಕೆ ತರಲ್ಪಟ್ಟ ಈ ಸದ್ದರ್ಶನಂ ಎಂಬ ಗ್ರಂಥವು ಮುಮುಕ್ಷಿಗಳಿಗೆ ಮತ್ತು ಸಾಧಕರಿಗೆ ಸದಾ ಮಾರ್ಗದರ್ಶನವನ್ನು ನೀಡುತ್ತಲಿರಲಿ. ಎಲ್ಲರಿಗೂ ಮಂಗಳವಾಗಲಿ. ಓಂ ತತ್ಸತ್.